ನಡೀಲಿ. ನಾನು ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಇದನ್ನು ಹೇಳುತ್ತೇನೆ. ದೇವರು ನನ್ನ ಕೃಪೆಯಲ್ಲಿ. ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ನಾನು ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಮನೆ ಆಗೋ ತನಕ ನಾವು ಎಲ್ಲಿ ಸ್ಟೇ ಮಾಡ್ತೇವೆ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ಅಂತ ಹೇಳಿದೆ. ನೋಡಿ, ಈ ಮನೆಯಲ್ಲಿ ನಾವು ಸ್ಟೇ ಮಾಡ್ತಾ ಇದ್ದೇವೆ. ಇದು ನನ್ನ ಅತ್ತೆಯ ಮನೆ, ನನ್ನ ಅಪ್ಪನ ತಂಗಿಯ ಮನೆ. ಅವರು ಸೌದಿಯಲ್ಲಿದ್ದಾರೆ, ಅವರು ಸ್ಟಾಫ್ ನರ್ಸ್. ಹಾಗಾಗಿ ನಾವು ಇಲ್ಲಿ ಸ್ಟೇ ಮಾಡ್ತಾ ಇದ್ದೇವೆ. ಇದು ಫೆಬ್ರವರಿ 16ಗೆ ತೆಗೆದ ವಿಡಿಯೋ. ಇವತ್ತು ನಮ್ಮ ಮನೆಗೆ ನಾವು ಕೆಸರು ಕಲ್ಲು ಹಾಕುವ ಪ್ರೋಗ್ರಾಮನ್ನು ಇಟ್ಟಿದ್ದೇವೆ. ಹಾಗೂ ಇವತ್ತು ನನ್ನ ಬರ್ತ್ಡೇ ಕೂಡ, ಹಾಗಾಗಿ ಈ ದಿನದಲ್ಲೇ ಕೆಸರು ಕಲ್ಲು ಹಾಕೋಣ ಅಂತ ಇವತ್ತು ನಮ್ಮ ಚರ್ಚಿಂದ ಪಾಸ್ಟರ್ ಮತ್ತು ಸ್ವಲ್ಪ ಜನರನ್ನು ಕರೆದಿದ್ದೇವೆ, ನಮ್ಮ ಫ್ಯಾಮಿಲಿಯವರನ್ನು. ಕರ್ತನೇ, ರಾಜಕುಲಕ್ಕಾಗಿ, ಶಿಕ್ಷಕಾಗಿ, ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ಕುಟುಂಬದ ಕರ್ತನೇ ಜೀವಿತದಲ್ಲಿ ಮಾಡಿದಂತೆ ಎಲ್ಲ ನಿನ್ನ ಒಳ್ಳೆ ಕಾರ್ಯಗಳಿಗಾಗಿ ನಿಮಗೆ ಸ್ತೋತ್ರ. ಈ ದಿನದಲ್ಲಿ ಕರ್ತನವರ ಆಶೆಗೆ ತಕ್ಕ ಹಾಗೆ, ಯೋಜನೆ ತಕ್ಕ ಹಾಗೆ ಒಂದು ಮನೆಗೆ ಕಟ್ಟುವಂಥ ವಿಷಯದಲ್ಲಿ ಕರ್ತನೆ ಅವರೊಂದು ಸಿದ್ಧತೆಯಲ್ಲಿರುವಾಗ ಎಲ್ಲವನ್ನು ಮೊದಲನೇದಾಗಿ ನಿನ್ನ ಪಾದ ಬಳಿಯಲ್ಲಿಟ್ಟು ನಿನ್ನ ಸಹಾಯ, ನಿನ್ನ ಆಶೀರ್ವಾದ. 127ನೇ ಕೀರ್ತನೆಯಲ್ಲಿ ವಾಕ್ಯ ಹೇಳ್ತದೆ, ಮನುಷ್ಯರಾದ ನಾವು ಏನೇ ಮಾಡ್ಬೋದು, ಬಟ್ ದೇವರ ವಾಕ್ಯ ಹೇಳ್ತದೆ ಯೆಹೋವನು ಮನೆ ಕಟ್ಟದಿದ್ದರೆ. 127ನೇ ಕೀರ್ತನೆಯಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯಲು ವ್ಯರ್ಥ. ಹಾಗಾದರೆ ನಾವೇನೇ ಕಟ್ಟಿದರೂ ದೇವರ ಸಹಾಯ ಇರಬೇಕು. ದೇವರ ಸಹಾಯ ಇಲ್ಲದಿದ್ದರೆ ಯಾವುದು ಪರಿಪೂರ್ಣ ಆಗಲ್ಲ. ಸೊ ದೇವರ ವಾಕ್ಯ ಹೇಳುವಂತೆ ಈ ಮೂಲೆಗಲ್ಲನ್ನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಅದನ್ನು ಈಗ ಸ್ಥಾಪಿಸ್ತೇನೆ. ಮುಂದಿನ ದಿನಗಳಲ್ಲಿ ದೇವರ ಸಾನ್ನಿಧ್ಯ, ದೇವರ ಕೃಪೆ, ಈ ಕಟ್ಟಲ್ಪಡುವಂಥ ಮನೆ ಅದು ದೇವರ ಆಶೀರ್ವಾದದೊಂದಿಗೆ ನಡೀಲಿ. ನಾನು ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಇದನ್ನು ಹೇಳುತ್ತೇನೆ. ದೇವರು ನನ್ನ ಕೃಪೆಯಲ್ಲಿ ನಡೆಸಿ. ಕರ್ತನೇ, ನಿನ್ನ ಆಶೀರ್ವಾದವಿರಲಿ, ನಿನ್ನ ಕೃಪೆಯಲ್ಲಿ ನಡೆಸು, ನಿನ್ನ ಸಾನ್ನಿಧ್ಯ ಇರಲಿ ಎಂಬುದನ್ನು ಪ್ರಾರ್ಥಿಸ್ತೇವೆ. ಪರಲೋಕದ ದೂತರ ಮಹಿಮೆಯ ಅನುಭವವನ್ನು ಕಾಣುವಂತೆ ನೀನು ನಡೆಸಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ಆಮೆನ್. ಮೊದಲು ಇಲ್ಲಿ ನಮ್ಮ ಚರ್ಚಿದು ಪಾಸ್ಟ್ರು ಪ್ರೇಯರೊಂದಿಗೆ ಫೌಂಡೇಶನ್ ಕಲ್ಲು ಕೂಡ ಇಟ್ಟರು. ಆಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬೊಬ್ಬರೇ, ಮೊದಲು ನನ್ನ ತಂದೆ ಇಡ್ತಿದ್ದಾರೆ, ಆಮೇಲೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಟ್ವಿ, ಆಮೇಲೆ ನನ್ನ ಅಣ್ಣ ಮತ್ತು ನನ್ನ ಅಮ್ಮ ಇಟ್ಟರು, ಮತ್ತು ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಸಿಮೆಂಟೆಲ್ಲ ಹಾಕಿದ್ರು. ತುಂಬಾ ಖುಷಿಯಾಗಿತ್ತು. ಎಲ್ಲವನ್ನು ಕೂಡ ಪ್ರೇಯರೊಂದಿಗೆ ನಾವು ಸ್ಟಾರ್ಟ್ ಮಾಡಿದ್ದು. ದೇವರು ನಮ್ಮ ಎಲ್ಲ ಆಶೆಗಳನ್ನು ಕೂಡ ಈ ವರ್ಷದಲ್ಲಿ ಈಡೇರಿಸಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥಿಸಿದರು. ತುಂಬ ಖುಷಿಯಾಯಿತು. ಈ ದಿನ ನನ್ನ ಬರ್ತ್ಡೇ ಕೂಡ, ಹಾಗೂ ಇದೊಂದು ನೆನಪಿಗೆ ಕೂಡ ಇರುತ್ತೆ ಅಲ್ವಾ, ಈ ದಿನದಲ್ಲಿ ನಾವು ಕೆಸರು ಕಲ್ಲಿಟ್ಟದ್ದು. ತುಂಬಾ ಖುಷಿಯಾಯಿತು. ಮತ್ತು ಇವರು ನಮ್ಮ ಮನೆಯದ್ದು ಕಾಂಟ್ರಾಕ್ಟರ್. ಇನ್ನು ನಾಳೆಯಿಂದ ಮನೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ನಾವು ಬೆಳಿಗ್ಗೆ ಪ್ರೇಯರ್ ಇಟ್ಟಿದ್ದರಿಂದ ಬಂದವರಿಗೆಲ್ಲರಿಗೂ ಕೂಡ ನಾವು ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದ್ವಿ. ಉಪ್ಪಿಟ್ಟು ಮತ್ತು ಪೈನಾಪಲ್ ಶೀರಾ ಹಾಗೂ ಕಾಫಿ ಕೂಡ ಇತ್ತು. ಎಲ್ಲರಿಗೂ ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟು, ಮತ್ತು ಇವತ್ತು ನನ್ನ ಬರ್ತ್ಡೇ ಕೂಡ ಆಗಿರೋದ್ರಿಂದ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಎನಿಸಿದ್ವಿ. ಮತ್ತು ನನ್ನ ಹಸ್ಬೆಂಡಿದ್ದು ಚಿಕ್ಕಮ್ಮ ಬಂದಿದ್ದರು, ಹಾಗೆ ಅವರನ್ನು ಕೂಡ ಕರ್ಕೊಂಡು ಸಿಟಿ ಸೆಂಟರ್ಗೆ ಹೋಗಿದ್ವಿ. ಅಲ್ಲಿ ಹೋಗಿ KFC ಎಲ್ಲ ತಿಂದ್ಕೊಂಡು ಅವರಿಗೆ ಕೂಡ ಎಲ್ಲ ಸಿಟಿ ಸೆಂಟರೆಲ್ಲ ಸುತ್ತಾಡಿಸ್ಕೊಂಡು ಆಮೇಲೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ. ಅದಾದ ನಂತರ ನನಗೆ ಇತ್ತೀಚೆಗೆ ತುಂಬಾ ಮನೆ ಕೆಲಸ ಇದ್ದಿದ್ದರಿಂದ, ಅಂದರೆ ಪ್ಯಾಕಿಂಗ್, ಶಿಫ್ಟಿಂಗ್ ಎಲ್ಲ ತುಂಬಾ ಇತ್ತಲ್ವ, ಹಾಗಾಗಿ ತುಂಬ ಕಾಲು ನೋವು ಬರ್ತಾಯಿತ್ತು. ಹಾಗಾಗಿ ನಾನು ಕಾಲಿಗೆ ಸ್ವಲ್ಪ ಮಸಾಜ್ ಕೂಡ ಮಾಡಿಸ್ಕೊಂಡೆ, ಮತ್ತು ನನ್ನ ಅತ್ತೆಗೆ ಕೂಡ ಹೇಳಿದೆ, ಅವರು ಕೂಡ ಮಾಡಿಸ್ಕೊಂಡ್ರು. ಮತ್ತು ನಾವು ಅಲ್ಲಿಂದ ಪೆಟ್ ಶಾಪಿಗೆ ಹೋದ್ವಿ. ಅಲ್ಲಿ ನೋಡ್ಬೋದು, ಇದು ಕಲರ್ ಕೋಳಿ ಕೂಡ ಇತ್ತು. ಎಷ್ಟು ದಿನ ಈ ಕಲರ್ ಇರುತ್ತೆ ಅಂತ ಗೊತ್ತಿಲ್ಲ, ಅದು ತುಂಬಾ ಕ್ಯೂಟ್ ಆಗಿತ್ತು. ಮತ್ತು ಒಂದು ಪ್ಯಾರೆಟ್ ಕೂಡ ತಗೊಂಡ್ರು ನನ್ನ ಹಸ್ಬೆಂಡ್. ಮತ್ತು ಅಲ್ಲಿಂದ ನಾವು ಬೀಚ್ಗೆ ಬಂದ್ವಿ. ನನ್ನ ಅತ್ತೆಗೆ
ಅವರು ಅಲ್ಲಿ ಮಲೆನಾಡಲ್ಲಿರುವುದರಿಂದ ಅವರಿಗೆ ಬೀಚೆಲ್ಲ ಅಲ್ಲಿ ಇಲ್ಲಲ್ಲ, ಹಾಗಾಗಿ ಅವರಿಗೆ ಬೀಚ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅವರನ್ನು ಕರ್ಕೊಂಡು ಬೀಚಿಗೆ ಕೂಡ ಬಂದಿದ್ವಿ. ಮತ್ತು ಬೀಚಲ್ಲೆಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಸುತ್ತಾಡಿಕೊಂಡು ಮತ್ತೆ ನಾವು ಮನೆಗೆ ಹೋದ್ವಿ. ಈ ದಿನ ಎಷ್ಟು ಬೇಗ ಹೋಯ್ತಂತ ಇಲ್ಲ. ಮತ್ತು ನನ್ನ ಹಸ್ಬೆಂಡ್ ಇಲ್ಲಿ ನನಗೆ ಸರ್ಪ್ರೈಸ್ ಆಗಿ ಕೇಕ್ ಕೂಡ ತಂದಿದ್ದರು. ನಾನು ನನ್ನ ಕಸಿನಿದ್ದು ಹಸ್ಬೆಂಡ್ ನೆಕ್ಸ್ಟ್ ಡೇ ಅಬ್ರಾಡಿಗೆ ಹೋಗ್ಲಿಕ್ಕಿದ್ರು. ಹಾಗಾಗಿ ನಾನು ಅಲ್ಲಿ ಪ್ಯಾಕೆಲ್ಲ ಅವರಿಗೆ ಸ್ವಲ್ಪ ಮಾಡಿ ಕೊಡ್ತಾ ಇರುವಾಗ ನನ್ನ ಹಸ್ಬೆಂಡ್ ಇಲ್ಲೇ ಡೆಕೋರೇಷನ್ ಎಲ್ಲ ಸಿಂಪಲ್ಲಾಗಿ ಮಾಡಿ ಕೇಕೆಲ್ಲ ಸರ್ಪ್ರೈಸ್ ಆಗಿ ತಂದಿದ್ದರು. ಆಮೇಲೆ ಬಂದು ಕೇಕೆಲ್ಲ ಕಟ್ ಮಾಡಿ ತುಂಬಾ ಖುಷಿ ಆಯಿತು ಈ ದಿನ. ಆಮೇಲೆ ಅದೇ ಹೇಳಿದೆ ಅಲ್ವಾ, ನನ್ನ ಕಸಿನಿದ್ದು ಹಸ್ಬೆಂಡ್ ಅಬ್ರಾಡ್ ಹೋಗ್ತಾರಂತ, ಹಾಗಾಗಿ ಅವರಿಗೆ ಕೂಡ ಸರ್ಪ್ರೈಸ್ ಆಗಿ ಅವರ ವೈಫ್ ಕೇಕ್ ಕೂಡ ತಂದಿದ್ದರು. ಹಾಗಾಗಿ ಅದನ್ನು ಕೂಡ ಅವರೆಲ್ಲ ಕಟ್ ಮಾಡಿಸಿದ್ರು. ಈ ಒಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಗಿರ್ತದಂತ ಅನ್ನಿಸ್ತೇನೆ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.